ನಮಸ್ತೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವ್ಯಕ್ತಿ ನನ್ನ ಪರವಾಗಿ ಮಾತಾಡಬೇಕು, ಈ ವ್ಯಕ್ತಿ ನನ್ನ ಪರವಾಗಿ ನಿರ್ಧಾರವನ್ನು ಕೂಡ ಕೈಗೊಳ್ಳಬೇಕು ಅನ್ನೋರಿಗೆ ಈ ಪರಿಹಾರ. ಏನು ಮಾಡಬೇಕು ಸರ್ ಅಂತ ಹೇಳಿದರೆ, ನೀವು ಸಂಕ್ರಮಣ ಅಂತ ಕೇಳಿರ್ತೀರ. ಅಂದರೆ ಒಂದು ಸೂರ್ಯ ಬಂದುಬಿಟ್ಟು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ದೇವರು ಪ್ರವೇಶವನ್ನು ಮಾಡುವಂಥ ದಿನ ಅದುವೇ ಸಂಕ್ರಮಣ. ಸಂಕ್ರಾಂತಿ ಬರೀ ಮಕರ ಸಂಕ್ರಾಂತಿ ಅಲ್ಲ, ಅದು ಮಕರ ರಾಶಿಯನ್ನು ಪ್ರವೇಶ ಮಾಡುವಂಥ ದಿನ. ಸೊ ನೀವು ಕ್ಯಾಲೆಂಡರಲ್ಲಿ ನೋಡಿದರೆ ಸೂರ್ಯ ಸಂಕ್ರಮಣ ಅಂತ ಹಾಕಿರ್ತಾರೆ. ನಾನು ಅದಕ್ಕೆ ಸಂಕ್ರಮಣ ಅಂತ ಕರೆದಿದ್ದು. ಸೊ ಈ ಪ್ರತಿ ತಿಂಗಳು ಬರುವಂತಹ ಸಂಕ್ರಮಣದ ದಿನ ನೀವು ಏನು ಮಾಡಬೇಕು ಅಂದರೆ, ಆ ದಿನದ ನಂತರ ಬರುವಂತಹ ಮೊದಲ ಮಂಗಳವಾರ ಈ ಪ್ರಯೋಗವನ್ನು ಮಾಡಿ. ಒಂದು ಚೆನ್ನಾಗಿರುವಂತಹ ವೀಳ್ಯದೆಲೆಯನ್ನು ತನ್ನಿ. ಆ ವೀಳ್ಯದೆಲೆಯ ತೊಟ್ಟನ್ನು ಮುರಿಯಿರಿ. ಆ ತೊಟ್ಟನ್ನು ತಗೊಂಡು ನೀವು ಏನು ಮಾಡಬೇಕು ಅಂದರೆ, ಈ ವೀಳ್ಯದೆಲೆ ಮೇಲೆ ಕೆಂಪು ಚಂದನ ಗ್ರಂಥಿಕೆ ಅಂಗಡಿಯಲ್ಲಿ ಕೇಳಿ ತರಬಹುದು. ಕೆಂಪು ಚಂದನ ಕೆಲವರು ಕುಂಕುಮನ ಅಂತ ಕೇಳ್ತಾರೆ. ಕುಂಕುಮ ಅಲ್ಲ, ಇದು ಕೆಂಪು ಚಂದನ. ಇದು ಕೆಂಪು ಬಣ್ಣದಲ್ಲಿ ಇರುವಂತಹ ಚಂದನ. ಈ ಚಂದನವನ್ನು ಪೇಸ್ಟ್ ರೀತಿ ತಯಾರು ಮಾಡಿಕೊಂಡು ಯಾವ ವ್ಯಕ್ತಿಯನ್ನು ನೀವು ವಶ ಮಾಡ್ಕೋಬೇಕು ಅಥವಾ ಯಾವ ವ್ಯಕ್ತಿ ನಿಮ್ಮ ಪರವಾಗಿ ಮಾತಾಡಬೇಕು, ನಿಮ್ಮಂತೆ ಮಾತಾಡಬೇಕು, ನೀವು ಏನು ಹೇಳಿದರೂ ಅದನ್ನಷ್ಟೇ ಮಾತಾಡಬೇಕು ಅಥವಾ ನಿಮ್ಮ ಸೈಡ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು. ಈ ವ್ಯಕ್ತಿ ಏನಾದರೂ ಹ್ಞೂ ಅಂದರೆ ಓಕೆ, ಈ ವ್ಯಕ್ತಿ ಏನಾದರೂ ನಿರ್ಧಾರ ತಗೊಂಡ್ರೆ ಓಕೆ ಅಂತೀವಲ್ಲ, ಆ ಥರ ಪರಿಹಾರ ಇದು. ಅವರ ಹೆಸರನ್ನು ಈ ವೀಳ್ಯದೆಲೆಯ ಮೇಲೆ ಬರೀರಿ. ಹೇಗೆ ಬೇಕಾದರೂ ಬರೆಯಬಹುದು. ಕೆಲವರಿಗೆ ಇದೊಂದು ಡೌಟ್ ಇರುತ್ತೆ, ಸರ್ ಇಂಗ್ಲೀಷಲ್ಲ ಅಥವಾ ಕನ್ನಡದಲ್ಲ ಅಂತ. ನೀವು ಯಾವ ಭಾಷೆಯಲ್ಲೂ ಕೂಡ ಬರೆಯಬಹುದು. ಅದನ್ನು ಕನ್ನಡದಲ್ಲೇ ಬರೆಯಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ಭಾಷೆಯಲ್ಲಿ ನಿಮ್ಮ ಕಂಫರ್ಟ್ ಇದೆಯೋ ಆ ರೀತಿಯಲ್ಲೇ ಬರೆದುಕೊಳ್ಳಿ. ಈ ವೀಳ್ಯದೆಲೆಯನ್ನು ತಗೊಂಡು ಹೋಗಿ ಹತ್ತಿರದಲ್ಲಿ ಎಲ್ಲಾದರೂ ಆಲದ ಮರ ಇದೆಯಾ ಅಂತ ನೋಡಿ. ಸ್ವಲ್ಪ ದೂರದಲ್ಲಿ ಇದ್ರೂ ಪರವಾಗಿಲ್ಲ. ಯಾಕೆಂದರೆ ನಾನು ಹತ್ತಿರದಲ್ಲಿ ಇದೆ ಅಂತ ಹೇಳಿದರೆ ಕೆಳಗಡೆ ಕಮೆಂಟ್ ಹಾಕ್ತಾರೆ, ಹತ್ತಿರದಲ್ಲಿ ಇಲ್ಲ ದೂರದಲ್ಲಿ ಇದೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ದೂರದಲ್ಲಿ ಇದ್ದರೂ ಪರವಾಗಿಲ್ಲ. ಆಲದ ಮರ ಹತ್ರ ಹೋಗಿ ಈ ವೀಳ್ಯದೆಲೆನ ಅದರ ನೆರಳಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಒಣಗಬೇಕು. ಜಾಸ್ತಿ ಹೊತ್ತೇನಲ್ಲ, ಸ್ವಲ್ಪ ಹೊತ್ತು ನೆರಳಲ್ಲಿ ಇಟ್ಟು ಒಣಗಿಸಿ. ಆಲದ ಮರದ ನೆರಳು ಬೀಳಬೇಕು ಅದರ ಮೇಲೆ. ಅದಾದ ನಂತರ ತೊಟ್ಟನ್ನು ಅದರಲ್ಲೇ ಇಟ್ಟು, ತೊಟ್ಟನ್ನು ಬಿಸಾಕಬಾರದು. ತೊಟ್ಟನ್ನು ಅದರಲ್ಲೇ ಇಟ್ಟು ಈ ವೀಳ್ಯದೆಲೆಯನ್ನು ನೀವು ಸೇವಿಸಬೇಕು. ಚೆನ್ನಾಗಿ ಜಿಗಿದು ತಿನ್ನಬೇಕು. ಅದಾದ ಮೇಲೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ವಂಚಿತ ವ್ಯಕ್ತಿ ಅಂದರೆ ನೀವು ಆಸೆ ಪಟ್ಟಂಥ ವ್ಯಕ್ತಿ ನಿಮ್ಮ ಮಾತಿನಂತೆ ಅಥವಾ ನೀವು ಹೇಳಿದಂತೆ ನಡೆದುಕೊಳ್ಳುತ್ತಾರೆ. ನೀವು ಹೇಳುವ ಮಾತನ್ನು ಪಾಲಿಸಲು ಪ್ರಾರಂಭ ಮಾಡ್ತಾರೆ ಅಥವಾ ನಿಮ್ಮ ಪರವಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಇದನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಮಾತ್ರವೇ ಉಪಯೋಗಿಸಿಕೊಳ್ಳಿ. ಇನ್ ಕೇಸ್ ಕೆಟ್ಟ ಕಾರ್ಯಗಳಿಗೆ ಅಥವಾ ಬೇಡದಿರುವಂತಹ ವಿಷಯಗಳಿಗೆ ತಾವೇನಾದರೂ ಇದನ್ನು ಉಪಯೋಗಿಸಿಕೊಂಡರೆ ಇದರಿಂದ ಸಮಸ್ಯೆಗಳು ಕೂಡ ಬರಬಹುದು. ಒಳ್ಳೆಯ ವಿಚಾರಕ್ಕಾಗಿ ಇದನ್ನು ತಾವು ಪ್ರಯೋಗಕ್ಕೆ ತನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ.